ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಅಪ್ಲಿಕೇಶನಲ್ಲಿ ಹೊಸ ಒಂದು ವಿಚಾರನ ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ. ಅದು ತುಂಬಾ ಉಪಯೋಗ ಆಗುತ್ತೆ. ಫಲ ವಿಮರ್ಶೆ ಮಾಡೋಕ್ಕೆ ತುಂಬಾ ಉಪಯೋಗ ಆಗುವಂಥ ಒಂದು ಹೊಸ ವಿಚಾರ. ಇದುವರೆಗೂ ಯಾವ ಅಪ್ಲಿಕೇಶನ್ಲೂ ಕೂಡ ಇದು ಮಾಡಿಲ್ಲ. ನನ್ನ ಅಪ್ಲಿಕೇಶನ್ಲೇ ಇದು ಇರೋವಂಥದ್ದು. ನಾನೇ ಮೊದಲು ಇದನ್ನು ಮಾಡಿರೋವಂಥದ್ದು. ನಿಮ್ಗೆಲ್ಲರಿಗೂ ಕೂಡ ಇದು ಉಪಯೋಗ ಆಗುತ್ತೆ. ತುಂಬ ಈಸಿಯಾಗಿ ಇದು ನೀವು ಅರ್ಥ ಮಾಡ್ಕೋಬೋದು. ಆ ರೀತಿ ಒಂದು ವಿಚಾರ ಇದರೊಳಗೆ ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ. ಅದು ಏನು ಅನ್ನೋದನ್ನು ಈ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಎಕ್ಸಾಂಪಲ್ ಆಗಿ ನಿಮಗೆ ಜಾತಕ ಅನ್ನೋದನ್ನು ಇವಾಗ ಕ್ಲಿಕ್ ಮಾಡ್ತೀವಿ. ಒಂದು ಜಾತಕ ಹಾಕಿ ನಿಮಗೆ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ರ್ಯಾಂಡಮ್ ಆಗಿ ಯಾವುದೋ ಒಂದು ಜಾತಕನ ಇಲ್ಲಿ ಆಯ್ಕೆ ಮಾಡ್ಕೋತೀನಿ. ಇಲ್ಲಿ ಅವ್ರದ್ದು ಡೀಟೇಲ್ಸ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪಂಚಾಂಗ ಫಲ ಇದೆ ಮತ್ತು ವೇದಿಕ್ ಚಾರ್ಟ್ ಇದೆ. ಈಗ ನೀವು ಇಲ್ಲಿ ವೇದಿಕ್ ಚಾರ್ಟ್ ನೋಡ್ಬೋದು. ಈ ವೇದಿಕ್ ಚಾರ್ಟಲ್ಲಿ ನಾನು ಹೊಸದಾಗಿ ಗೋಚಾರ ಮತ್ತು ಉಪಗ್ರಹ ಅನ್ನೋದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದೀನಿ. ತುಂಬ ಈಸಿಯಾಗಿ ಅರ್ಥ ಆಗಬೇಕು ಮತ್ತು ಈಸಿಯಾಗಿ ಎಲ್ಲರಿಗೂ ಕೂಡ ಉಪಯೋಗ ಆಗಬೇಕು ಅಂತ ಜಸ್ಟ್ ಇಲ್ಲಿ ಗೋಚಾರದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೋಚಾರದ ಗ್ರಹಗಳು ಇಲ್ಲಿ ಶೋ ಆಗುತ್ತೆ. ಅದೇ ರೀತಿ ಉಪಗ್ರಹಗಳು ಅಂತ ಕ್ಲಿಕ್ ಮಾಡಿದ ತಕ್ಷಣ ಉಪಗ್ರಹಗಳು ಇಲ್ಲಿ ಕೂಡ ಶೋ ಆಗುತ್ತೆ. ಇದು ತುಂಬಾನೇ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ. ಯಾರೆಲ್ಲ ಈ ವೇದಿಕು ಮತ್ತು ಪರಿಹಾರ ಈ ರೀತಿ ಎಲ್ಲ ಉಪಯೋಗಿಸೋರಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆದಂಥ ವಿಚಾರ. ಅದು ಕೂಡ ಇಲ್ಲಿ ಬರುತ್ತೆ. ಮತ್ತು ಇಷ್ಟೇ ಆದಮೇಲೆ ಕೆಳಗಡೆ ಟೇಬಲ್ ಕೂಡ ಕೊಟ್ಟಿದ್ದೀನಿ. ಗೋಚಾರಕ್ಕೆ ಸಂಬಂಧಪಟ್ಟಂಥ ಸಿಗ್ನಿಫಿಕೇಟರ್ಸು ಬರುತ್ತೆ. ಉಪಗ್ರಹಕ್ಕೆ ಸಂಬಂಧಪಟ್ಟಿದ್ದ ಟೇಬಲ್ಸು ಕೂಡ ಕೆಳಗಡೆನೆ ಬರುತ್ತೆ. ಈ ಉಪಗ್ರಹ ಯಾವ ಒಂದು ರಾಶಿಯಲ್ಲಿದೆ, ನಕ್ಷತ್ರದಲ್ಲಿದೆ, ಎಷ್ಟನೇ ಭಾವದಲ್ಲಿದೆ, ಯಾವ ನಕ್ಷತ್ರ ಪಾದದಲ್ಲಿದೆ, ಅಧಿಪತಿ ಯಾರು, ನವಾಂಶ ಕುಂಡಲಿ ಎಲ್ಲೋಗಿದೆ ಅನ್ನೋದು ಕೂಡ ಡೀಟೇಲ್ ಆಗಿ ಬರುತ್ತೆ. ಈ ಉಪಗ್ರಹಗಳು ಬರೀ ರಾಶಿ ಕುಂಡಲಿ ಅಷ್ಟೇ ಅಲ್ಲದಲೆ ಇದು ನಮಗೆ ಶ್ರೀಪತಿ ಕುಂಡಲಿಯಲ್ಲೂ ಬರುತ್ತೆ, ನವಾಂಶ ಕುಂಡಲಿಯಲ್ಲೂ ಬರುತ್ತೆ, ವರ್ಗ ಕುಂಡಲಿಗಳಲ್ಲೂ ಕೂಡ ಉಪಗ್ರಹಗಳು ಶೋ ಆಗುತ್ತೆ. ಆ ರೀತಿ ಒಂದು ಇಂಪ್ಲಿಮೆಂಟೇಷನ್ ಇದುವರೆಗೂ ಯಾವ ಒಂದು ಅಪ್ಲಿಕೇಶನಲ್ಲೂ ಯಾರೂ ಮಾಡಿಲ್ಲ. ಆ ರೀತಿ ಒಂದು ಇಂಪ್ಲಿಮೆಂಟೇಷನ್ನ ಇದರೊಳಗೆ ಮಾಡಿದ್ದೀನಿ. ಇದು ತುಂಬ ಉಪಯೋಗ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇದು ಉಪಯೋಗ ಆಗೇ ಆಗುತ್ತೆ. ಆ ರೀತಿ ಒಂದು ವಿಚಾರ ಇದು. ಪರಿಹಾರ ಕೊಡೋಕ್ಕೆ ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರಗಳಿದು. ಇಷ್ಟೇ ಅಲ್ಲದಲೆ ಇನ್ನೊಂದು ಮಾಡಿದ್ದೀನಿ. ಇದು ಕೂಡ ಇದುವರೆಗೂ ಯಾವ ಒಂದು ಅಪ್ಲಿಕೇಶನಲ್ಲೂ ಬಂದಿಲ್ಲ. ಇದು ಫಸ್ಟ್ ಟೈಮ್ ನನ್ನ ಅಪ್ಲಿಕೇಶನ್ಲೇ ಆಗಿರುವಂಥ ಇಂಪ್ಲಿಮೆಂಟೇಷನ್ನು. ನೀವು ಇಲ್ಲಿ ನೋಡ್ಬೋದು. ತುಂಬ ಈಸಿಯಾಗಿ ಫಲವಿಮರ್ಶನೆ ಮಾಡೋ ರೀತಿ ನಿಮಗೆ ಒಂದು ಇಂಪಾರ್ಟೆಂಟ್ ಆದಂಥ ವಿಚಾರಗಳನ್ನ ಕೊಟ್ಟಿದ್ದೀನಿ. ಇವಾಗ ಜ್ಯೋತಿಷ್ಯದಲ್ಲಿ ನಮಗೆ ಹೆಲ್ತು, ಎಜುಕೇಷನ್ನು, ಜಾಬ್ ಆ್ಯಂಡ್ ಕೆರಿಯರು, ಫೈನಾನ್ಸು, ಲವ್ ಮ್ಯಾರೇಜು, ಚೈಲ್ಡ್ ಬರ್ತು, ಪ್ರಾಪರ್ಟಿ ಮತ್ತು ವೆಹಿಕಲ್ಸು, ಲಿಟಿಗೇಷನ್ನು ಮತ್ತು ಟ್ರಾವೆಲ್ ಇಷ್ಟು ವಿಚಾರಗಳು ಕೂಡ ಇಲ್ಲಿ ಶೋ ಆಗ್ತಿದೆ. ನೀವು ನೋಡ್ಬೋದು ಕಾರ್ಡ್ ಮುಖಾಂತರ. ಇದನ್ನು ಜಸ್ಟ್ ನಾವು ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಪ್ಲಾನೆಟ್ ಸಿಗ್ನಿಫಿಕೇಟರ್ಸಲ್ಲೂ ಹಾಗೂ ಭಾವ ಸಿಗ್ನಿಫಿಕೇಟರ್ಸಲ್ಲೂ ಯಾವ ಒಂದು ಕಾಂಬಿನೇಷನ್ ಹೆಲ್ತಿಗೆ ಚೆನ್ನಾಗಿದೆ, ಹೆಲ್ತಿಗೆ ಯಾವ ಕಾಂಬಿನೇಷನ್ ಚೆನ್ನಾಗಿಲ್ಲ, ಎಫೆಕ್ಟಿವ್ ಲಿಂಕ್ಸ್ ಯಾವ್ದು ಚೆನ್ನಾಗಿಲ್ಲ, ಯಾವುದು ಚೆನ್ನಾಗಿದೆ, ಯಾವುದು ಮೀಡಿಯಮ್ ಆಗಿದೆ ಅನ್ನೋದು ತೋರಿಸುತ್ತೆ. ಇವಾಗ ಉದಾಹರಣೆಗೆ ಹೆಲ್ತ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಅಲ್ಲಿ ಉತ್ತಮ ಮತ್ತು ಮೀಡಿಯಮ್ ಮತ್ತು ಬ್ಯಾಡ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಆ್ಯರೋ ಮಾರ್ಕ್ಗಳನ್ನ ಕೊಟ್ಟಿದ್ದೀನಿ. ಓಕೆನಾ. ಪ್ಲಾನೆಟ್ ಸಿಗ್ನಿಫಿಕೇಟರ್ಸ್ ಟೇಬಲಲ್ಲಿ ನೀವು ನೋಡ್ಬೋದು. ಎಫೆಕ್ಟಿವ್ ಲಿಂಕ್ಸ್ ಕಾಲಮಲ್ಲಿ ಚೆಕ್ ಮಾಡಿ ನಿಮಗೆ ಬಲಗಡೆ ಸೈಡಲ್ಲಿ ಅಲ್ಲಿ ಇಲ್ಲಿ ಆ್ಯರೋ ಮಾರ್ಕ್ಗಳನ್ನ ಕೊಟ್ಟಿದ್ದೀನಿ. ಪ್ಲಾನೆಟ್ ಸಿಗ್ನಿಫಿಕೇಟರ್ಸ್ ನೀವು ನೋಡ್ಬೋದು ಮತ್ತು ಭಾವ ಸಿಗ್ನಿಫಿಕೇಟರ್ಸ್ಗಳನ್ನು ಕೂಡ ನೀವು ನೋಡ್ಬೋದು. ಇಲ್ಲೂ ಕೂಡ ನಿಮಗೆ ಆ್ಯರೋ ಮಾರ್ಕಲ್ಲಿ ನಮಗೆ ಯಾವ ಒಂದು ಎಫೆಕ್ಟಿವ್ ಲಿಂಕ್ಸ್ ಚೆನ್ನಾಗಿದೆ ಅದು ನಮಗೆ ಗ್ರೀನ್ ಕಲರಲ್ಲಿ ತೋರಿಸುತ್ತೆ, ಗುಡ್ ಇರೋದು. ಬ್ಯಾಡ್ ಇರೋದು ನಿಮಗೆ ರೆಡ್ ಕಲರಲ್ಲಿ ತೋರಿಸುತ್ತೆ. ಅದೇ ಮೀಡಿಯಮ್ ಆಗಿದೆ, ನ್ಯೂಟ್ರಲ್ ಆಗಿದೆ ಅಂತಂದರೆ ಅದನ್ನು ನಮಗೆ ಯೆಲ್ಲೋ ಕಲರಲ್ಲಿ ತೋರಿಸುತ್ತೆ. ಆ ರೀತಿ ಒಂದು ಇಂಪ್ಲಿಮೆಂಟೇಷನ್ನ ಮಾಡಿದ್ದೀವಿ. ಮತ್ತು ಯಾವ ಭಾವನ ನಾವು ನೋಡಬೇಕು ಅನ್ನೋದು ಕೂಡ ಇಲ್ಲಿ 1, 6, 8, 12 ಅಂದರೆ ಹೆಲ್ತ್ ಅಂತ ಬಂದಾಗ ನಿಮಗೆ ಹೆಲ್ತ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ತಿಳ್ಕೊಳ್ಳೋಕ್ಕೆ 1ನೇ ಭಾವ, 6ನೇ ಭಾವ, 8ನೇ ಭಾವ, 12ನೇ ಭಾವನ ಚೆಕ್ ಮಾಡಬೇಕು. ಚೆನ್ನಾಗಿಲ್ಲ ಅಂದಾಗ 6, 8, 12 ಕೂಡ ಇಲ್ಲಿ ತುಂಬ ಮುಖ್ಯವಾಗಿರೋಂಥ ವಿಚಾರ. ಈ ಇನ್ನೂ ವಿಚಾರಗಳಿದ್ದಾವೆ. ತರಗತಿಗೆ ಬಂದಾಗ ನಾವು ಇನ್ನೂ ಡೀಪಾಗಿ ಪ್ರತಿಯೊಂದು ವಿಚಾರದ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋಗಳಲ್ಲಿ ಮಾಡಬೇಕಾದ್ರೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ತಿಳಿಸಿರ್ತೀವಿ. ಇದು ಒಳಗಡೆ ಗ್ರಹಕಾರಕ, ಭಾವಕಾರಕ, ಇನ್ನೂ ಯಾವ್ಯಾವ ಭಾವಗಳನ್ನು ನೋಡಬೇಕು, ಅದಕ್ಕೆ ಕಾರಕ ಗ್ರಹ ಯಾರು, ಇಂಥ ವಿಚಾರಗಳೆಲ್ಲದೂ ಕೂಡ ತರಗತಿಯಲ್ಲಿ ಹೇಳ್ಕೊಡ್ತೀವಿ. 20 ಡೇಸ್ ತರಗತಿ ಅದಕ್ಕೋಸ್ಕರನೇ ಮಾಡೋದು. 20 ನಿಮಿಷದಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾತ್ರನೇ ಇದರೊಳಗೆ ಹೇಳಕ್ಕೆ ಸಾಧ್ಯ. ಮಿಕ್ಕಿದೆಲ್ಲ ವಿಚಾರನೂ 20 ದಿವಸ ತರಗತಿ ಮಾಡ್ತಾಯಿದ್ದೀವಿ. ಆಗಸ್ಟ್ 24ನೇ ತಾರೀಕು 20 ದಿವಸಗಳ ತರಗತಿ ಮಾಡ್ತಾಯಿದ್ದೀವಿ. ಆ ತರಗತಿಯಲ್ಲಿ ನಿಮಗೆ ಈ ವಿಚಾರದ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇಲ್ಲಿ ಹೆಲ್ತ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಜಾಬು, ಫೈನಾನ್ಸು, ಲವ್ ಮ್ಯಾರೇಜು, ಚೈಲ್ಡ್ ಬರ್ತು, ಇವತ್ತಿನವರೆಗೂ 22ನೇ ಬ್ಯಾಚ್ ನಾನು ಮಾಡ್ತಿರೋದು. ಪ್ರತಿ ಬ್ಯಾಚಲ್ಲೂ ನಾನು ಈ ವಿಚಾರಗಳನ್ನ ಕೊಡ್ತಾ ಬಂದಿದ್ದೀನಿ.
ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ಇನ್ನೂ ಚೆನ್ನಾಗಿ ನಮ್ಮದೇ ಅಪ್ಲಿಕೇಶನಲ್ಲಿ ಜಸ್ಟ್ ಹೆಲ್ತ್ ಮುಟ್ಟಿದ ತಕ್ಷಣ ನಿಮಗೆ ಯಾವುದು ಸಿಗ್ನಿಫಿಕೇಟರ್ ಚೆನ್ನಾಗಿದೆ, ಯಾವ ಸಿಗ್ನಿಫಿಕೇಟರ್ ಚೆನ್ನಾಗಿಲ್ಲ ಅನ್ನೋದು ನಿಮಗೆ ತಿಳಿಸ್ಕೊಟ್ಬಿಡುತ್ತೆ. ಆವಾಗ ನೀವು ತುಂಬ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಏನು ಗೊತ್ತಿಲ್ಲದಿರೋರು ಕೂಡ ಫಲ ವಿಮರ್ಶೆ ಮಾಡ್ಬೋದು. ಆ ರೀತಿ ಒಂದು ಇಂಪ್ಲಿಮೆಂಟೇಷನ್ನ ನನ್ನ ಒಂದು ಅಪ್ಲಿಕೇಶನಲ್ಲಿ ಫಸ್ಟ್ ಬಾರಿ ಇದರೊಳಗೆ ಬಂದಿದೆ. ಇದುವರೆಗೂ ಯಾವ ಒಂದು ಅಪ್ಲಿಕೇಶನಲ್ಲೂ ಕೂಡ ಈ ರೀತಿ ಇಂಪ್ಲಿಮೆಂಟೇಷನ್ ಇಲ್ಲ. ಇದು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ಫೈನಾನ್ಸ್ ಅಂತ ತಗೊಂಡಾಗ ಇಲ್ಲಿ ಫೈನಾನ್ಸ್ ಕ್ಲಿಕ್ ಮಾಡಿದ ತಕ್ಷಣ ಫೈನಾನ್ಸಿಗೆ ಯಾವ ಒಂದು ಗ್ರಹ ಚೆನ್ನಾಗಿದೆ ನಮ್ಮ ಜಾತಕದಲ್ಲಿ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಇವಾಗ ಇಲ್ಲಿ ನೋಡ್ಬೋದು ರಾಹು ಗ್ರಹ 2, 4, 6, 10, 12 ಕನೆಕ್ಟಿವಿಟಿ ಇದೆ. ಆರೋ ಮಾರ್ಕ್ ಗ್ರೀನ್ ಕಲರ್ಲಿದೆ, ಅಂದರೆ ಗುಡ್ ಇದೆ ಅಂತ ಅರ್ಥ. ಅದೇ ಇವಾಗ ಹೆಲ್ತಿಗೆ ತಗೊಂಡಾಗ ಇದೇ ರಾಹು ಗ್ರಹ ನಮಗೆ ಬ್ಯಾಡ್ ಅಂತ ಕೊಡುತ್ತೆ. ಓಕೆನಾ, ಆರೋ ಮಾರ್ಕ್ ನೀವು ನೋಡ್ಬೋದು ರೆಡ್ ಕಲರ್ ಬಂದಿದೆ. ಓಕೆನಾ, ಈ ರೀತಿ ಒಂದು ವಿಚಾರಗಳು ಯಾವ ರೀತಿ ಚೇಂಜಸ್ ಆಗುತ್ತೆ, ಯಾವ ಸಿಗ್ನಿಫಿಕೇಟರ್ ಈ ಥರ ಚೇಂಜಸ್ ಆಗುತ್ತೆ, ಈ ಥರ ವಿಚಾರ ಎಲ್ಲ ನಾನು ನಿಮಗೆ ತರಗತಿಯಲ್ಲಿ ಬಂದಾಗ ತಿಳಿಸ್ಕೊಡ್ತೀನಿ. ಯಾಕೆ ಈ ಥರ ಅನ್ನೋದೆಲ್ಲ ನಿಮಗೆ ತಿಳಿಯುತ್ತೆ. ಮತ್ತು ಆಲ್ರೆಡಿ ತುಂಬ ಜನ ಇದನ್ನು ಕಲ್ತಿರೋದ್ರಿಂದ ನಿಮ್ಗೆಲ್ಲರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿದೆ. ಇನ್ನರ್ ಭಾವ ಅಂದ್ರೇನು, ಔಟರ್ ಭಾವ ಅಂದ್ರೇನು, ಯಾವ ಒಂದು ವಿಚಾರಕ್ಕೆ ಯಾವ ಗ್ರಹಣ ಯಾವ ಭಾವಗಳನ್ನು ನೋಡಬೇಕು ನಾವು, ಯಾವುದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರೋದ್ರಿಂದ ನಿಮ್ಮೆಲ್ಲರೂ ಕೂಡ ಇದು ಉಪಯೋಗನೂ ಆಗುತ್ತೆ. ಏನು ಗೊತ್ತಿಲ್ಲದಲ್ಲ ಇರೋರಿಗೆ ಕಲ್ತಿದ ತಕ್ಷಣ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಗೊತ್ತಿರೋರಿಗೆ ಇನ್ನೂ ಕೂಡ ಫಲ ವಿಮರ್ಶೆ ಮಾಡೋಕ್ಕೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಕಣ್ಮುಂದೆ ನಿಮ್ಗೆ ಆಲೇ ಬಂದ್ಬಿಡುತ್ತೆ, ಓಕೆ ಇದು ಮೀಡಿಯಮ್ ಇದೆ, ಇದು ಗುಡ್ ಇದೆ, ಇದು ಬ್ಯಾಡ್ ಇದೆ ಅಂತ ಅಷ್ಟು ಈಸಿಯಾಗಿ ನಿಮಗೆ ಅರ್ಥ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ಈ ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ಕೊತಾನೆ ಬರ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಈಸಿ ಆಗುತ್ತೆ, ತುಂಬಾ ಈಸಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಇವಾಗ ಮ್ಯಾರೇಜ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಮ್ಯಾರೇಜಿಗೆ ಯಾವುದು ಗುಡ್ಡು ಯಾವುದು ಬ್ಯಾಡ್ ಅಂತ ತಿಳಿಸ್ಕೊಡುತ್ತೆ. ಆ ಒಂದು ಬ್ಯಾಡ್ ಇದ್ದಾಗ ಆವತ್ತು ದಶ ಭುಕ್ತಿನಲ್ಲಿ ಅಂತರ್ಭುಕ್ತಿಗಳಲ್ಲಿ ನಮಗೆ ಮದುವೆ ಆಗಲ್ಲ, ಮದುವೆ ವಿಚಾರದಲ್ಲಿ ತೊಂದರೆಗಳು ಬರುತ್ತೆ. ಮದುವೆ ಆಗಿದ್ದರೆ ಮ್ಯಾರೇಜ್ ಆಗಿದಾಗ ನಿಮಗೇನಾದರೂ ಗಂಡ ಹೆಂಡತಿ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಸಮಸ್ಯೆಗಳು ಬರುವಂಥದ್ದು, ತೊಂದರೆಗಳಾಗುವಂಥದ್ದು, ಜಗಳ, ಕಿತ್ತಾಟ, ಹೊಡೆದಾಟ, ಇದೆಲ್ಲದೂ ಕೂಡ ಬ್ಯಾಡ್ ಆರೋ ಮಾರ್ಕ್ ಬಂದಾಗ ನಮಗೆ ಆಗುತ್ತೆ. ಗ್ರೀನಲ್ಲಿದ್ದಾಗ ಪ್ರೀತಿ, ಪ್ರೇಮ, ಲವ್, ಕೇರಿಂಗ್, ಒಬ್ರಿಗೊಬ್ರು ಸಪೋರ್ಟಿಂಗ್ ಇರ್ತೀರ, ಒಬ್ರೊಬ್ರು ತುಂಬ ಖುಷಿಯಾಗಿರ್ತೀರ, ತಿರುಗಾಡ್ತೀರ, ಸುತ್ತಾಡ್ತೀರ, ಇದೆಲ್ಲದೂ ಕೂಡ ಗ್ರೀನಲ್ಲಿ ಬಂದಾಗ ಬರುತ್ತೆ. ಮೀಡಿಯಮ್ ಆಗಿದ್ದಾಗ ನಮಗೆ ಎರಡರಲ್ಲೂ ಕೂಡ ನ್ಯೂಟ್ರಲ್ ಆಗಿರುತ್ತೆ ಅಂತ ಅರ್ಥ. ಈ ಕಡೆ ಪೂರ್ತಿ ಗುಡ್ಡು ಇಲ್ಲ, ಈ ಕಡೆ ಪೂರ್ತಿ ಬ್ಯಾಡು ಇಲ್ಲ. ಈ ರೀತಿ ವಿಚಾರಗಳನ್ನೆಲ್ಲದನ್ನು ಕೂಡ ತರಗತಿ ಬಂದಾಗ ನಾನು ತಿಳಿಸ್ಕೊಡ್ತೀನಿ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ. ನಿಮ್ಮೆಲ್ಲರಿಗೂ ಕೂಡ ಈಸಿಯಾಗಿ ವಿಚಾರಗಳು ಅರ್ಥ ಮಾಡ್ಕೊತ ಹೋಗ್ಬೋದು. ಭಾವ ಸಿಗ್ನಿಫಿಕೇಟರ್ ಅಷ್ಟೇ. ಇವಾಗ ಮ್ಯಾರೇಜ್ ಅಂದಾಗ 7ನೇ ಭಾವ ಹೇಗಿದೆ, ಗ್ರೀನ್ ಕಲರ್ ಇತ್ತು ಅಂದರೆ ಚೆನ್ನಾಗಿದೆ ಅಂತ ಅರ್ಥ, ರೆಡ್ ಕಲರ್ ಬಂತು ಅಂದರೆ ಚೆನ್ನಾಗಿಲ್ಲ ಅಂತ ಅರ್ಥ, ಯೆಲ್ಲೋ ಕಲರ್ ಇದೆ ಅಂತಂದರೆ ಮೀಡಿಯಮ್ ಆಗಿದೆ ಅಂತ ಅರ್ಥ. ಅದನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ವಿತ್ ಕಾಂಬಿನೇಷನ್ ಏನು ಹೇಳುತ್ತೆ ಇದೆಲ್ಲದೂ ಕೂಡ ನಾನು ತರಗತಿಯಲ್ಲಿ ಬಂದಾಗ ತಿಳಿಸ್ಕೊಡ್ತೀನಿ. ಯಾಕಂದರೆ ಮದುವೆ ಅನ್ನೋ ಒಂದು ವಿಚಾರನೇ ಟಾಪಿಕ್ಕು ಒಂದು 3-4 ಡೇಸ್ ಆಗುತ್ತೆ. ಯಾಕಂದರೆ ಅಷ್ಟು ವಿಚಾರಗಳು ಅದರೊಳಗಿದೆ. ಬರೀ ಇಷ್ಟೇ ಅಲ್ಲ, ಮ್ಯಾರೇಜ್ ಮ್ಯಾಚಿಂಗ್ ಇರುತ್ತೆ, ಅಲ್ಲಿ 7ನೇ ಭಾವಕ್ಕೆ ಬಂದಿರೋಂಥ ಗ್ರಹಗಳ ಬಗ್ಗೆ ಫಲ ವಿಮರ್ಶೆ ಮಾಡೋದಿರುತ್ತೆ. ಮ್ಯಾರೇಜ್ ಅನ್ನೋ ವಿಚಾರಕ್ಕೆ ನಾವು ಒಂದು 2-3-4 ಡೇಸು ಕ್ಲಾಸಸ್ಗಳಿರುತ್ತೆ. ಅಷ್ಟು ವಿಚಾರಗಳನ್ನ ಅದರೊಳಗೆ ಹೇಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಅಲ್ಲಿ 7ನೇ ಭಾವಕ್ಕೆ ಬರುವಂಥ ಗ್ರಹನೂ ಕೂಡ ಇಂಪಾರ್ಟೆಂಟು, ಸ್ಟಾರ್ ಲಾರ್ಡ್ಗೆ ಬರುವಂಥ ಗ್ರಹ ಇಂಪಾರ್ಟೆಂಟು, ಸಬ್ ಲಾರ್ಡಾಗಿ ಬರುವಂಥ ಗ್ರಹ ಇಂಪಾರ್ಟೆಂಟು. ಅಲ್ಲಿ ಎಫೆಕ್ಟ್ ಲಿಂಕ್ಸ್ ಯಾವ್ಯಾವ ಎಫೆಕ್ಟ್ ಲಿಂಕ್ಸ್ ಬಂದಿದೆ ಅದ್ರ ಮೇಲೆ ಫಲ ವಿಮರ್ಶೆ ಮಾಡೋದಿರುತ್ತೆ. ಇಷ್ಟೇ ಅಲ್ಲದಲ್ಲೇ ನಮಗೆ 11ನೇ ಭಾವ ಹೇಗಿದೆ, ಪತಿ ಕಾರಕ ಗ್ರಹ ಯಾರು, ಪತ್ನಿ ಕಾರಕ ಗ್ರಹ ಯಾರು, ಅವ್ರ ಎಫೆಕ್ಟ್ ಲಿಂಕ್ಸ್ ಏನಾಗಿದೆ, ಅವ್ರು ಕೂತಂಥ ನಕ್ಷತ್ರ ಸಬ್ಲಾಡ್ ಏನು ಹೇಳ್ತಿದೆ, ಈ ರೀತಿ ತುಂಬ ವಿಚಾರಗಳನ್ನು ನಾನು ತರಗತಿಯಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ವಿಚಾರನ ನನ್ನ ಕೈಯಲ್ಲಿ ಹೇಳೋಕ್ಕೆ ಸಾಧ್ಯ, ಪೂರ್ತಿ ವಿಚಾರನ ಕ್ಲಾಸಿಗೆ ಬಂದಾಗ ತಿಳ್ಕೊತೀರ. ಇಷ್ಟೇ ಅಲ್ಲದಲ್ಲೇ ಹೊಸ್ದಾಗಿ ನಾನೇ ಮಾಡಿರೋವಂಥ ಒಂದು VK ಪದ್ಧತಿ. ಈ VK ಪದ್ಧತಿ ಅಂತಂದರೆ ನೀವು ಇಲ್ಲಿ ನೋಡ್ಬೋದು, KP ಕಸ್ಪಲ್ ಸಿಗ್ನಿಫಿಕೇಟರ್ ಎಕ್ಸ್ಟೆಂಡ್ ಅಂತ ಇದೆ. ಇಲ್ಲಿ ಎಫೆಕ್ಟ್ ಲಿಂಕ್ಸ್ಗಳಲ್ಲಿ 3 ಎಫೆಕ್ಟ್ ಲಿಂಕ್ಸ್ಗಳು ಬರ್ತಾ ಇದೆ. ಓಕೆನಾ, ಇದು ಬಂದು ನಮ್ಮ ಹೊಸ್ದಾಗಿ ನಾನೇ ಕ್ರಿಯೇಟ್ ಮಾಡಿರೋವಂಥ ಒಂದು ಟಾಪಿಕ್ಕು. ಇದನ್ನು ನಾನೇ ಇಂಪ್ಲಿಮೆಂಟೇಷನ್ ಮಾಡಿರೋವಂಥ ಒಂದು ಟಾಪಿಕ್ಕು. ಇದನ್ನು ಯಾವ ರೀತಿ ವರ್ಕ್ ಮಾಡುತ್ತೆ, ಯಾವ ರೀತಿ ಫಲ ವಿಮರ್ಶೆ ಮಾಡ್ಬೋದು, ಯಾವ ರೀತಿ ಕೊಡುತ್ತೆ ಅನ್ನೋದನ್ನು ನಾನು ನಿಮಗೆ ತರಗತಿಗೆ ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಯಾವ ರೀತಿ ಫಲಗಳನ್ನು ಕೊಡುತ್ತೆ, ಏನೆಲ್ಲ ವಿಚಾರಗಳು ನಡೆಯುತ್ತೆ, ಹೇಗಿರುತ್ತೆ ಒಂದು ಮ್ಯಾರೇಜ್ ಲೈಫ್ ಆಗಿರಲಿ, ಜಾಬ್ ವಿಚಾರ ಆಗಿರಲಿ, ಪ್ರತಿಯೊಂದನ್ನು ಕೂಡ ಯಾವ ರೀತಿ ವಿಮರ್ಶೆ ಮಾಡಬೇಕು, ಯಾವ ರೀತಿ ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಪೂರ್ತಿ ಡೀಟೇಲ್ನ ನಾನು ತರಗತಿ ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇದು ತುಂಬಾ ಚೆನ್ನಾಗಿದೆ VK ಪದ್ಧತಿ.
ನಿಮಗೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದು, ತುಂಬ ಈಸಿಯಾಗಿ ಫಲವಿಮರ್ಶೆ ಮಾಡ್ಬೋದು. ಅಷ್ಟು ವಿಚಾರಗಳು ಇದರೊಳಗಿದೆ. ಇದುವರೆಗೂ ಸುಮಾರು ಜನಕ್ಕೆ ಫಲವಿಮರ್ಶೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ನಮ್ಮ ಕೆ ಪದ್ಧತಿ ಅಂತ ನಾನೇ ಕ್ರಿಯೇಟ್ ಮಾಡಿರುವಂಥ ಒಂದು ಹೊಸ ಸಬ್ಜೆಕ್ಟ್ ಅದು. ಆ ಸಬ್ಜೆಕ್ಟಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಹೇಗೆ ಫಲವಿಮರ್ಶೆ ಮಾಡಬೇಕು ಅನ್ನೋದೆಲ್ಲದೂ ಕೂಡ ನೀವು ತಿಳ್ಕೊತೀರಾ. ಆಗಸ್ಟ್ 24ನೇ ತಾರೀಕು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ತುಂಬಾ ವಿಚಾರಗಳು ಇದರೊಳಗಿದೆ. 1-2 ವಿಚಾರ ಇಲ್ಲ. ಬರೀ ಇಷ್ಟೇ ಹೇಳ್ಕೊಡ್ತೀವ ಅಂತಂದರೆ ಇಷ್ಟು ಇರೋಲ್ಲ, ಇನ್ನೂ ಕೆಲವೊಂದು ವಿಚಾರಗಳು ಇರುತ್ತೆ. ಕೇಸ್ ಸ್ಟಡಿ ಇರುತ್ತೆ, ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಇರುತ್ತೆ, ಸುಮಾರು ವಿಚಾರಗಳಿದೆ. ಪೋಸ್ಟರ್ ಹಾಕಿರ್ತೀನಿ ಯೂಟ್ಯೂಬಲ್ಲಿ, ಆ ಪೋಸ್ಟರಲ್ಲಿ ಹೋಗಿ ಚೆಕ್ ಮಾಡಿ. ಪೋಸ್ಟರಲ್ಲಿ ಏನೆಲ್ಲ ವಿಚಾರಗಳಿದೆ ಅದೆಲ್ಲದೂ ಕೂಡ ಇರುತ್ತೆ. 20 ದಿವಸ ತರಗತಿ, ಸುಮ್ಮನೆ ಅಲ್ಲ. ಎವ್ರಿ ಡೇ ನಿಮಗೆ 2 ಗಂಟೆಯಿಂದ 2.5 ಗಂಟೆವರೆಗೂ ತರಗತಿ ಇರುತ್ತೆ. ತುಂಬ ವಿಚಾರನ ತಿಳ್ಕೊತೀರಾ. ಆಲ್ರೆಡಿ ಸುಮಾರು ಜನ ನಮ್ಮ ಹತ್ರ ಕಲ್ತಿದ್ದಾರೆ. ಇದು 22ನೇ ಬ್ಯಾಚ್ ನಾನು ಮಾಡ್ತಿರೋವಂಥದ್ದು. ನಮ್ಮ ಅಡ್ವಾನ್ಸ್ KP ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿದ್ದು. ಇದರೊಳಗಡೆನೆ ಇದೆಲ್ಲದೂ ಕೂಡ ಇನ್ಕ್ಲೂಡ್ ಆಗಿ ಮಿಕ್ಸ್ ಆಗಿ ಇದರೊಳಗೆ ಎಲ್ಲದನ್ನು ಹೇಳ್ಕೊಡ್ತಾ ಬರ್ತೀನಿ. ಇದು ಬಿಟ್ಟು ಬೇರೆ ಬೇರೆ ತರಗತಿಗಳನ್ನ ಮಾಡಿದ್ದೀವಿ. ಆ ತರಗತಿಗಳು ಕೂಡ ಬೇಕು ಅಂತಂದರೆ ನೀವು ತಗೋಬೋದು, ಕಲ್ತ್ಕೋಬೋದು. ನಮ್ಮದೇ ಆದಂಥ ಕೆ ಪದ್ಧತಿ ಅಂತ ಅಪ್ಲಿಕೇಶನ್ ಇದೆ. ಪ್ಲೇಸ್ಟೋರಿಗೆ ಹೋಗಿ ಡೌನ್ ಮಾಡ್ಕೊಳ್ಳಿ. ಅಲ್ಲಿ ಲಾಗಿನ್ ಟು ಸ್ಟೂಡೆಂಟ್ ಅಂತ ಕೊಡಿ. ಕೊಟ್ಟಾದ ನಂತರ ಅಲ್ಲಿ ಸೈನ್ ಅಪ್ ಅಂತ ಇರುತ್ತೆ ಬಾಟಮಲ್ಲಿ. ಸೈನ್ ಅಪ್ ಆಗಿ ಫಸ್ಟ್, ಅಂದರೆ ನೀವು ಫಸ್ಟ್ ರಿಜಿಸ್ಟರ್ ಆಗಬೇಕು. ಆ ನಂತರ ನಿಮಗೆ ಅದು ಓಪನ್ ಆಗುತ್ತೆ. ಓಕೆನಾ? ಓಪನ್ ಆದಾಗ ನಿಮಗೆ ಡೀಟೇಲ್ ಆಗಿ ಎಲ್ಲದೂ ಕೂಡ ಶೋ ಆಗುತ್ತೆ. ಈಗ ಹೊಸ್ದಾಗಿ ನಾನು ಇಂಪ್ಲಿಮೆಂಟೇಷನ್ ಮಾಡಿರೋಂಥ ಹೊಸ ವಿಚಾರ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಈಸಿಯಾಗಿ ನೀವು ಇದನ್ನು ಅರ್ಥ ಮಾಡ್ಕೋಬೋದು. ಇಲ್ಲಿ ನೀವು ಇಷ್ಟೆಲ್ಲ ವಿಚಾರಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ವಿಚಾರಗಳಿದ್ದಾವೆ. ಇದು ಹೋಗ್ತಾ ಹೋಗ್ತಾ ತುಂಬ ವಿಚಾರನ ಕಲ್ತ್ಕೋತೀರಾ. ಇಷ್ಟೇ ಅಲ್ಲದೆ ನೀವು ಇಲ್ಲಿ ಪರಿಹಾರ ಸೆಕ್ಷನ್ ಅನ್ನೋದು ಕೂಡ ನಾವು ಹೊಸ್ದಾಗಿ ಕೊಟ್ಟಿದ್ದೀನಿ. ಎಷ್ಟೊಂದಿದೆ ಪರಿಹಾರಗಳು ಅಂತಂದರೆ ನೀವು ನೋಡೋಕ್ಕಲ್ಲ. ಇವಾಗ ಜಸ್ಟ್ ನೋಡಿ, ಗಣೇಶ ಮಂತ್ರನ ಕ್ಲಿಕ್ ಮಾಡ್ತೀನಿ. ಗಣೇಶನಿಗೆ ಸಂಬಂಧಪಟ್ಟಿದ್ದು ಮಂತ್ರ ಬರುತ್ತೆ. ಗಣೇಶ ಗಾಯತ್ರಿ ಮಂತ್ರ, ಗಣೇಶ ಬೀಜಾಕ್ಷರಿ ಮಂತ್ರ, ಗಣೇಶ ಮಂತ್ರ ಅನ್ನೋದೆಲ್ಲದೂ ಇದೆ. ನವಗ್ರಹ ಬೀಜಾಕ್ಷರಿ ಮಂತ್ರಗಳನ್ನು ಕೂಡ ಕೊಟ್ಟಿದ್ದೀವಿ. ಯಾರಿಗೆ ಪರಿಹಾರ ಕೊಡಬೇಕಂದ್ರೂ ಈಸಿಯಾಗಿ ಪರಿಹಾರನ ಕೊಡೋ ಥರ ನವಗ್ರಹ ತಾಂತ್ರಿಕ ಮಂತ್ರಗಳನ್ನು ಕೂಡ ನಾನು ಇದರೊಳಗೆ ಮೆನ್ಷನ್ ಮಾಡಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಒಂದು ಅಪ್ಲಿಕೇಶನಲ್ಲಿ ಏನೆಲ್ಲ ಬೇಕು ಅಷ್ಟು ವಿಚಾರಗಳು ನನ್ನ ಅಪ್ಲಿಕೇಶನ್ ಇದೆ. ಇದಕ್ಕೆ ಅಂತಲೇ ಒಂದು 16 ವಿಡಿಯೋ ಮಾಡಿದ್ದೀನಿ. ಓಕೆನಾ? ಈ ಅಪ್ಲಿಕೇಶನ್ ಬಗ್ಗೆನೇ ಒಂದು 16 ವಿಡಿಯೋ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಮತ್ತೆ ಹೊಸ್ದಾಗಿ ಅಪ್ಡೇಟ್ ಆದಾಗ ಅದಕ್ಕೊಂದು ವಿಡಿಯೋನೂ ಕೂಡ ಮಾಡಿದ್ದೀನಿ. ಇದೆಲ್ಲದೂ ಕೂಡ ಇದೆ. ಲಕ್ಷ್ಮೀ ತಂತ್ರ ಏನು ಮಾಡಬೇಕು, ಮಂತ್ರ ಏನು ಮಾಡಬೇಕು ಅನ್ನೋದು ಡೀಟೇಲ್ಸ್ ಕೂಡ ಇದರೊಳಗಿದೆ. ತುಂಬ ಇದೆ. ಇಲ್ಲಿ ವಿದ್ಯಾಪ್ರಾಪ್ತಿ ಮಂತ್ರ ಏನು, ಮತ್ತು ಪುತ್ರ ಪತ್ನಿ ವರಪ್ರಾಪ್ತಿ ಮಂತ್ರ ಏನು, ರೋಗನಾಶಕ ಮಂತ್ರ ಏನು, ಶತ್ರುನಾಶಕ ಮಂತ್ರ ಏನು, ವಶೀಕರಣ ಮಂತ್ರ ಏನು, ಉಂಗುರಗಳಿಗೆ ಸಂಬಂಧಪಟ್ಟಿದ್ದು ಯಾವ ರೀತಿ ಬರುತ್ತೆ, ಈ ರೀತಿ ಎಷ್ಟೊಂದು ವಿಚಾರ ಇದೆ ಅಂತ ಅಂದರೆ ನೀವು ಅಷ್ಟೊಂದು ವಿಚಾರ ಕೊಟ್ಟಿದ್ದೀನಿ. ಇದುವರೆಗೂ ಯಾವ ಅಪ್ಲಿಕೇಶನಲ್ಲೂ ಯಾರೂ ಕೂಡ ಕೊಟ್ಟಿಲ್ಲ. ಅಷ್ಟು ವಿಚಾರಗಳು ಇದರೊಳಗಿದೆ. ಇವಾಗ ನೋಡ್ಬೋದು, ಇಲ್ಲಿ ತಾಂತ್ರಿಕ ಮಂತ್ರ ಆಗಲಿ, ಸಿದ್ಧಿ ಮಂತ್ರ,